ಮನೆ ದೇವರೇ ಇಲ್ಲ, ಮನೆಯಲ್ಲಿ ವಸ್ತುಸ್ಥಿತಿ ದೇವರಿಲ್ಲ ಯಾರ ಮಲ್ಲುವ. ಅದು ಮನೆಯ ಲಕ್ಷಣ ಅಲ್ಲ, ಮನೆಯೂ ಅಲ್ಲ, ಸ್ಮಶಾನ ಅದು. ಬಿಂಬಂಚಾಭರಣಂ ನಿವೇದ್ಯ ನಿಲಯಂ ಪ್ರಾಸಾದವಾಪಿ ಸರಿತ್ ಕೂಪಂ ವಾಹನ ತೋರಣಂ ಬಲಿಶಿಲಾಭಂಗಂಚ ದೇವಾಲಯೇ ಮಾನ್ಯಾದ್ಯೈರ್ನವದೋಷಕೈರ್ಯುತಮಿದಂ ಸಾನ್ನಿಧ್ಯ ನಾಶಂ ವದೇತು ತತ್ತಚ್ಛಾಂತಿಕರಂ ಕರೋತು ಚ ವಿಧಿ ಸಂವೀಕ್ಷ ತಂತ್ರಾಗಮಂ ಅಂತ ಆಚಾರ್ಯರು ದೇವಸ್ಥಾನದ ಪ್ರಕರಣವನ್ನು ಎತ್ತಿಕೊಂಡು ಆಗಮಶಾಸ್ತ್ರಕ್ಕೆ ಚೀಟಿ ಕೊಟ್ಟಿದ್ದಾರೆ. ಈ ನೀವು ಹೇಗೆ ನಮಗೊಂದು ಹೇಳು ಅಂತ ಹೇಳ್ತೀರೋ ಆಗ ಅವರು ಚೀಟಿ ಕೊಟ್ಟಿದ್ದಾರೆ. ಬಿಂಬ, ಮೊದಲನೇ ಬಿಂಬವು ಶಾಸ್ತ್ರ ಪದ್ಧತಿಯಂತೆ ಇರಬೇಕು. ಆಭಿರೂಪ್ಯಾಚ ಬಿಂಬಾನಾಂ ದೇವಂ ಸಾನ್ನಿಧ್ಯ ವೃಚ್ಛತಿ. ಬಿಂಬವು ಸುಂದರವಾಗಿದೆ ಎಂದರೆ ಅಲ್ಲಿ ಮೂರ್ತಿಯ ಕಲೆ ಕೂಡಿರುತ್ತದೆ, ಇಲ್ಲಿದ್ದರಿಲ್ಲ. ಆಚಾರ್ಯರು ಅದನ್ನೇ ಹೇಳಿದರು. ನಿನ್ನ ಶರೀರಕ್ಕೂ ಈ ಮೂರ್ತಿಗೂ ಸಂಬಂಧ ಏನು ಕೇಳಿದರೆ ತತ್ಪ್ರಭು ಜೀವ ಪ್ರಿಯಮಿಚ್ಛಸಿ ಚೈ ನರಹರಿ ಪೂಜಾಂ ಕುರು ಸತತಂ ಪ್ರತಿಬಿಂಬಾಲಂಕೃತಿ ಧೃತಿ ಕುಶಲೋ ಬಿಂಬಾಲಂಕೃತಿ ಮಾತನುತೆ. ಎಂಥ ವಾಕ್ಯಗಳು. ನೀನು ಕನ್ನಡಿ, ಇವತ್ತೆಲ್ಲ ನಾಳ್ಯಾರು ಬರೆದು ಹೋಗ್ತೀಯ, ಆದರೆ ನಿನ್ನ ಹೃದಯದಲ್ಲಿ ಒಂದು ಪರಮಾತ್ಮ ಅಂತ ಇದ್ದಾನೆ. ಅವನನ್ನು ಬದಿಗೆ ಒಂದು ಬಿಂಬದಲ್ಲಿ ಇಟ್ಟು ಪೂಜೆ ಮಾಡು. ಶುದ್ಧ ಒಂದು ಧಾತು, ಬೆಳ್ಳಿ, ಬಂಗಾರ, ಶಿಲಾ, ಶುದ್ಧವಾದ ಧಾತು, ಅದರಲ್ಲಿ ದೋಷ ಇರಬಾರ್ದು. ಆ ಧಾತುವಿನಲ್ಲಿ ನಿನ್ನ ಒಳಗಿರುವ ಈ ಆತ್ಮಶಕ್ತಿಯನ್ನೇ ತೆಗೆದುಕೊಂಡು ದೇಹೋ ದೇವಾಲಯ ಪ್ರೋಕ್ತ, ಇದೇ ದೇವಾಲಯ ತಿಳ್ಕೊಂಡು ಆ ಶಕ್ತಿಯನ್ನು ಪೂಜೆ ಮಾಡಿ ಅಲ್ಲಿಯೇ ಕೆಲಸಗಳನ್ನು ಮಾಡಿ ಪುನಃ ನೀನು ಆ ದಿವಸ ಒಂದು ಸಾಕ್ಷಿ ಭೂತನಾಗಿ ತಾನು ನಡ್ಕೊತೇನೆ ಅಂತ ಮತ್ತು ಶರೀರವನ್ನು ತಾನು ತಗೊಂಡೆ ಅಂತ ಭಾವನೆ ಮಾಡ್ಕೊ. ಭಾವನೆಯಿಂದ ಈ ಕೆಲಸ ಆಗ್ತದೆ ಅಂತ ಹೇಳಿ. ಹಾಗಾಗಿ ತ್ವತ್ಪ್ರಭು ಜೀವ ಪ್ರಿಯಮಿಚ್ಛಸಿ ಚೇತು, ನಿನ್ನ ಜೀವಕ್ಕೆ ಒಳ್ಳೆಯದಾಗಬೇಕೋ ನರಹರಿ ಪೂಜಾಂಕುರು ಸತತಂ, ಆ ನರಸಿಂಹನ ಪೂಜೆಯನ್ನು ಮಾಡು. ಪ್ರತಿಬಿಂಬಾಲಂಕೃತಿ ಧೃತಿ ಕುಶಲ, ನಿಜವಾಗಿ ಕನ್ನಡಿ ಒಡೆದು ಹೋಗೋದು ಇದನ್ನಿಂದ ಕನ್ನಡಿ, ಆದರೆ ಬಿಂಬಾಲಂಕೃತಿ ಮಾತಾಡುತ್ತೆ. ಕನ್ನಡಿ ಅಲಂಕಾರ ಮಾಡ್ಕೊಂಡು ಯಾರೂ ಮುಖ ನೋಡೋದಿಲ್ಲ, ಬಿಂಬವನ್ನು ಅಲಂಕಾರ ಮಾಡಿ ಕನ್ನಡಿಯನ್ನು ನೋಡ್ತಾರೆ. ಹಾಗೆ ನೀನು ಆಗು ಜೀವನದಲ್ಲಿ ಅಂತ ಒಂದೇ ಮಾತಿನಲ್ಲಿ ದೇವರು ಬೇಕೋ ಬೇಡದಂತ ಹೇಳಿದರು. ಇನ್ನು ಆಗಲೇ ನಾನು ಆ ವಿಷಯಗಳನ್ನು ಹೇಳಿದ್ದೇನೆ. ಎಷ್ಟು ಇವನಿಗೆ ಆರೋಗ್ಯಕ್ಕೆ ಪುಷ್ಪಾದಿಗಳ ಹವಯಮಾನದಿಂದ ಅದೆಲ್ಲ ವಿಷಯಗಳು ಬೇಡ. ಆಮೇಲೆ ಬಿಂಬ ಆಭರಣ ಹೇಗೆ ವ್ಯವಸ್ಥಿತವಾಗಿ ಆಗಬೇಕು ಹೇಳೋದು ಸಮೇತ. ಅದಕ್ಕೆ ಕಾಲಿಗೆ ಹಾಕುವ ಆಭರಣ ತಲೆಗೆ ಹಾಕಬಾರ್ದು, ಅಲ್ಲೆಲ್ಲ ಕ್ರಮಬದ್ಧವಾಗಿ ಆಭರಣದ ಲಕ್ಷಣಗಳು ಹೇಳಿದರು. ನಿವೇದ್ಯ, ಯಾವ ನೈವೇದ್ಯವನ್ನು ಹೇಗೆ ಮಾಡಬೇಕು, ಎಲ್ಲಿ ಇರಬೇಕು, ಎಷ್ಟು ದೂರದಲ್ಲಿ ಇರಬೇಕು, ಅದು ಯಾವ್ಯಾವುದನ್ನು ಅವನಿಗೆ ನೈವೇದ್ಯ ಮಾಡಬೇಕು ಅದಕ್ಕೊಂದು ಆಗಮದಲ್ಲಿ ಕ್ರಮ ಇದೆ. ಹವಿಕ್ಷೇರೋಪಾರಧಿ ಘೃತೋಪಹಾರ ಶಾಖಪಾಕ ಭಕ್ಷಲೋಜ್ಯ ಭೇಷ ಭೇಜ್ಯ ಎಲ್ಲ ಕಂಡಾಪಟ್ಟೆ ಹೇಳಿದಾರಲ್ಲ. ಮತ್ತು ಅದನ್ನು ಬಡಿಸುವ ಕ್ರಮವನ್ನು ಹೇಳಿದ್ದಾರೆ ಅದರಲ್ಲಿ. ಅದು ಯಾಕೆಂದರೆ ಒಂದು ಸದಂಡಂ ಕದಲೀಪತ್ರವನ್ನು ಬೆಳ್ಳಿಯ ಪಾತ್ರದಲ್ಲಿ ಅದನ್ನು ಅಡ್ಡ ಇಟ್ಟು ಅದರಲ್ಲಿ ಭಕ್ಷಾಣಿತ ಅಗ್ನಿಕೋಣೇತು ವಾಯವ್ಯಾಂ ಪಾಯಸಂ ನಸೇತು ನೈಋತ್ಯಾಂ ಪಾಯಸಂ ನಸೇತು ವಾಯವ್ಯಾಂ ಉಪಭೋಜ್ಯಂಚ ಈಶಾನ್ಯಾಂ ಶಾಖಮೇವ ಚ ಭಕ್ಷಂ ಘೃತಂ ಹವಿಃ ತನ್ಮಧ್ಯೆ ಸ್ಥಾಪಯೇತ್ ತತಃ. ಇದು ನೈವೇದ್ಯ ಲಕ್ಷಣ. ಬೆಳ್ಳಿಯ ತಟ್ಟೆಯಲ್ಲಿ ಬಾಳೆ ಎಲೆ ಇಟ್ಟು ಇದನ್ನು ಹಾಕಬೇಕು. ಅವಾವ ದಿಕ್ಕಿನಲ್ಲಿ ಅವನು ನೈವೇದ್ಯಕ್ಕೆ ಇಡಬೇಕು. ಯಾವ ದಿಕ್ಕಿನಲ್ಲಿ ಯಾವುದನ್ನು ಹಾಕಬೇಕು? ಬಾಳೆ ಎಲೆಯಲ್ಲಿ. ಅದು ಆ ಬಾಳೆಯಲ್ಲಿ ಅದು ಭಕ್ಷ್ಯಾಣಿ ಚಾಗ್ನಿಕೋಣೇತು, ಆಗ್ನೇಯದಲ್ಲಿ ಭಕ್ಷ್ಯಗಳನ್ನು ಇಡಬೇಕು. ನೈಋತ್ಯಾಂ ಪಾಯಸನ್ಯಸೇತು, ನೈಋತ್ಯ ದಿಕ್ಕಿನಲ್ಲಿ ಪಾಯಸ ಹಾಕಬೇಕು. ಇವತ್ತು ನಮ್ಮ ಬಾಳಿ ಬಡಿಸಬೇಕಿದ್ದರೂ ಅದನ್ನು ಇರ್ತದೆ. ವಾಯವ್ಯಾಂ ಉಪಭೋಜ್ಯಂಚ, ಉಪಭೋಜ್ಯಗಳನ್ನ ವಾಯವ್ಯ ದಿಕ್ಕಿನಲ್ಲಿ ಇಡಬೇಕು. ಈಶಾನ್ಯಾಂ ಶಾಖಮೇವ ಚ, ತರಕಾರಿ ಇತ್ಯಾದಿಗಳನ್ನು ಈಶಾನ್ಯದಲ್ಲಿ ಹಾಕಬೇಕು. ತನ್ನ ಮಧ್ಯೆ ಘೃತಂ ಚರು, ಮಧ್ಯದಲ್ಲಿ ತುಪ್ಪವನ್ನು ಇದ್ದರೆ ಅದನ್ನು ಪ್ರಯೋಜನ ಆಯ್ತದೆ. ಈಗ ದೇವರಿಗೆ ನೈವೇದ್ಯಕ್ಕೆ ಇಡುವಾಗ ಇದೇ ಪ್ರಮಾಣದಲ್ಲಿ ಇಡಬೇಕು. ಆಮೇಲೆ ಮಂಗಳಾರತಿ ಶುರುವಾಯಿತು. ಮುಖೇತ್ರೀಣಿ ಹೃದಿತ್ರೀಣಿ ಪಾದೋತ್ರೀಣಿ ಚ ತ್ರೀಣಿ ಚ ಸರ್ವಾಂಗೆ ಪಂಚಮಂ ಕುರ್ಯಾತು ಆರ್ತಿಕ್ಯಸ್ಯ ತು ಲಕ್ಷಣಂ ಚಕ್ರಾರ್ತಿಕ್ಯಂ ಧನಾರ್ತಿಕ್ಯಂ ನಾಗಾರ್ತಿಕ್ಯಂ ತಥೈವ ಚ ಎಲ್ಲ ಹೇಳಿದರು. ಅದೆಲ್ಲ ಆಗಮಶಾಸ್ತ್ರ ಅದರಲ್ಲಿ ಹೇಳ್ತಾ ಬಂದರು. ಹಾಗೆ ಆ ರೀತಿಯಿಂದ ಆರ್ತಿ, ಆಮೇಲೆ ಮಂತ್ರಪುಷ್ಪಗಳು, ಇದೆಲ್ಲ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ಇಟ್ಟರು. ಇದು ಮನುಷ್ಯನ
ಶರೀರಕ್ಕೆ ಬರೇ ಆರೋಗ್ಯವನ್ನಲ್ಲ, ಮುಕ್ತಿಗೋಸ್ಕರವಾಗು ಅದೇ ಇಲ್ಲಿ ಭುಕ್ತಿ, ಅಲ್ಲಿ ಮುಕ್ತಿ ಹಾಗೂ ಮುಕ್ತಿಗಳಿಗೆ. ಹೌದು, ಈ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಇಲ್ಲಿ ಭುಕ್ತಿಗಾಯಿತು, ಅದು ಮುಕ್ತಿಗಾಯಿತು. ಆದರೆ ಇವತ್ತಿನ ಕಾರಣ ಏನಿದೆ ಅಂತ ಕೇಳಿದರೆ, ಕೇರಳದಲ್ಲಿ ಒಂದು ಮಾತು ಬರ್ತದೆ, ಅದನ್ನು ಹೇಳಿಬಿಡ್ತಾಯಿದೆ, ಹೇಳಬಾರದು ದೇವರ ಮುಂದೆ, ಆದರೂ ಹೇಳಿಬಿಡ್ತೇನೆ ಅದನ್ನು. ಅವ್ರು ಏನು ಹೇಳ್ತಾರೆ ಕೇರಳದಲ್ಲಿ ಅಂತ ಕೇಳಿದರೆ, ಶಾಂತಿಂ ಪ್ರದೀಪ ಕುರುತೆ ಬಹುದೀಪ ಶಾಂತಿಂ ಮಧ್ವಾಜ್ಯ ಪಾಯಸ ಗುಡೈ ಜಠರಾಗ್ನಿ ಶಾಂತಿಂ ಕಾಲ ತತ್ರತ್ಯ ಬಾಲವನಿತಾ ಮದನೋಪಶಾಂತಿಂ ಕಾಲಕ್ರಮೇಣ ಪರಮೇಶ್ವರ ಶಕ್ತಿ ಶಾಂತಿ ಅಂತ ಕೇರಳದಲ್ಲಿ ಒಂದು ಹಾಸ್ಯಪದವಾದ ಶ್ಲೋಕ ಹೇಳ್ತಾರೆ. ಹಾಗೆ ಆಗ್ತಾ ಇದೆ ಪ್ರಪಂಚದಲ್ಲಿ. ಹಾಗಾಗಬಾರ್ದು. ಯಾಕೆಂದರೆ ದೇವಸ್ಥಾನದಲ್ಲಿ ಹಗಲು ಹೊತ್ತು ಬಾಗಿಲನ್ನು ಹಾಕಬಾರದು, ರಾತ್ರಿ ಹೊತ್ತು ಹಾಕದೆ ಬಿಡಬಾರ್ದು. ಆದರೆ ಇವರಿಗೆ ಬೇರೆ ಇದಕ್ಕೆ ಹೋಗದೆ ಹೋದ್ರ ಗತಿ ಇಲ್ಲ, ಬೆಳಗಾವಂಚೆ ನೈವೇದ್ಯ ಮಾಡಿ ಬಾಗಿಲು ಈಗ ಹಾಗೆ ನಡೆದು ಬಿಡ್ತಾರೆ. ಹಾಗಾಗಿ ಅದೆಲ್ಲ ಯೋಗ್ಯ ಅಲ್ಲ. ಅದು ಅವರಿಗೆ ಒಂದು ವಚನ ಹೇಳಿದ ಪ್ರಕಾರ ನಡ್ಕೊಂಡ್ರೆ ನಮಗೆ ಒಳ್ಳೆಯದು. ಈ ರೀತಿಯಿಂದ ದೇವಸ್ಥಾನ ಇಡಬೇಕು. ಇಡೀ ದಿನ ಹಗಲು ದೇವಸ್ಥಾನದ ಬಾಗಿಲು ತೆಗೆದೇ ಇರಬೇಕು, ರಾತ್ರಿ ಮುಚ್ಚೆ ಇರಬೇಕು. ಇದೆಲ್ಲ ಕ್ರಮ. ಆಮೇಲೆ ನಿವೇದ್ಯ ನಿಲಯ ಯಾವ ರೀತಿ ಶಾಸ್ತ್ರದಲ್ಲಿ ಯಾವುದು, ನರಸಿಂಹ ದೇವಸ್ಥಾನಕ್ಕೆ ಸಿಂಹಾಯ, ದುರ್ಗಾ ದೇವಸ್ಥಾನಕ್ಕೆ ಸಿಂಹಾಯ, ವೃಷಭಾಯ ಇಲ್ಲ ಇದಕ್ಕೆ ಈಶ್ವರನಿಗೆ, ಗಣಪತಿಗೆ ಧೂಮಾಯ, ವಿಷ್ಣು ದೇವಸ್ಥಾನಕ್ಕೆ ಹೌದು ವಿಷ್ಣು ದೇವಸ್ಥಾನಕ್ಕೆಲ್ಲ ಧ್ವಜಾಯ, ಹೀಗೆಲ್ಲ ಹೇಳಿದರು. ಸರ್ವತ್ರ ಶ್ರೇಷ್ಠಂ ಧ್ವಜ ಸರ್ವತ್ರ ಶ್ರೇಷ್ಠ ಎಂದು ಹೇಳಿದೆ. ಯಾವುದೂ ಸಿಕ್ಕಲಿಲ್ಲ ಅಂದರೆ ಧ್ವಜಾಯ ಎಲ್ಲದಕ್ಕೂ ಮಾಡಬಹುದು. ಹೀಗೆ ಇದಿಷ್ಟು ಆಯಿತು. ಬಿಂಬಂಚಾಭರಣಂ ನಿವೇದ್ಯ ನಿಲಯಂ ಆಯಿತು. ಪ್ರಸಾದ ಸುತ್ತಿರುಗೋ ಸಾಲು ಇರಲೇಬೇಕು. ಅದು ಯಾಕೆ ಕೇಳಿದರೆ, ಮನುಷ್ಯ ಬಂದ ಒಂದು 3-4 ತಪ್ಪನ್ನಾರು ಮಾಡ್ತಾನೆ. ಒಂದು ಚಂದ್ರಶಾಲೆ ಅಂತ ಭಾಷೆಯಲ್ಲಿ ಕರೀತಾರೆ. ಪ್ರಾಸಾದ ಅಂದರೆ ಹೌದು, ಚಂದ್ರಶಾಲೆ ಅಂತ ಗ್ರಾಮ್ಯದಲ್ಲಿ ಚಂದ್ರಶಾಲೆ. ಆ ಚಂದ್ರಶಾಲೆ ಯಾಕೆ ಅಂತ ಕೇಳಿದರೆ ತಿರುಗಾಡೋದು ಅಂತ ಅರ್ಥ, ಚರ. ಹಾಗಾಗಿ ಅಲ್ಲಿ ಇವನು ಪ್ರದಕ್ಷಿಣೆ ಆಗಬೇಕು. ಅದು ಅಲ್ಲದೆ ಹೋದರೆ ಏನಾಗ್ತದೆ ಕೇಳಿದರೆ, ಮುಂದೆ ಪ್ರದಕ್ಷಿಣೆ ಮಾಡ್ತಾರೆ. ಹೋದ್ಕೊಳ್ಳೆ ಇದು ಮೊದಲನೇ ತಪ್ಪು. ಆತ್ಮ ಪ್ರದಕ್ಷಿಣೆ ಮಾಡ್ಕೊಳ್ತಾರೆ, ಅಲ್ಲೇ ಸುತ್ತಿರುತ್ತಾರೆ. ಅದು ಯಾಕೆ ಅಂತ ಕೇಳಿದರೆ, ಚಕ್ರವದ್ ಭ್ರಾಮಯೇದ್ ಭೂಮೌ ಪುರತಃ ಪೃಷ್ಠದರ್ಶನಾತ್. ಇಲ್ಲಿದೆ ಗುಟ್ಟು. ಮುಕುಳಿ ತೋರಿಸಿದ ಹಂಗಾಗ್ತದೆ. ದೇವರ ಬಿಂಬಕ್ಕೆ ತನ್ನ ಪೃಷ್ಠಭಾಗ ತೋರಿಸ, ಸರ್ವಥಾತ್ಮನ ಸುತ್ತಿರುಗಬಾರ್ದು, ದೇವರನ್ನೇ ಪ್ರದಕ್ಷಿಣೆ ಮಾಡಲಿಕ್ಕೋಸ್ಕರವಾಗೇ ಇರ್ತದೆ. ಹಾಗಾಗಿ ದೇವಸ್ಥಾನ ಪೂರ್ಣ ಆಗಬೇಕಿದ್ದರೆ ಆಯದಲ್ಲಿ ಅದನ್ನು ಹೇಳಿದರು, ಮಾಡಲೇಬೇಕು. ಇಲ್ಲದೇ ದೇವಸ್ಥಾನ ಅಲ್ಲ. ಮನೆ ದೇವರೇ ಇಲ್ಲ, ಮನೆಯಲ್ಲಿ ವಸ್ತುಸ್ಥಿತಿ ದೇವರಿಲ್ಲ ಯಾರು ಮಲ್ಲುವ. ವಾಸ್ತುವೇ ದೇವರು. ಯಾ ದೇವತಾ ವಾಸ್ತು ಶರೀರ ಸಂಸ್ಥಾ ಸಂದರ್ಪಿತ ಸ್ವಿಷ್ಟ ಫಲಾನಿ ದದ್ಯೋ ತಾಶ್ಚೇದ ನಿಷ್ಠಾ ವಿಪರೀತಮೇವ ತಸ್ಮಾದ್ ವಿದಧ್ಯಾದಿಹ ವಾಸ್ತು ಶಾಂತಿಂ ಅಂತ ಹೇಳಿ ಅಲ್ಲಿ ಪೂಜೆ ಅಂದರೆ ಯಾವುದು ಕೇಳಿದರೆ ವಾಸ್ತು ಶಾಂತಿಯೇ ಪೂಜೆ. ವಾಸ್ತುವೇ ಅವನ ಮನೆಯಲ್ಲಿ. ಈ ಕೆಲವು ಜನ ನಮ್ಮ ಮನೆಯಲ್ಲಿ ಅವರು ಬರ್ತಾರೆ, ಇವರು ಬರ್ತಾರೆ, ಒಬ್ಬರು ಮಾವನದಾರು ಬರ್ತಾನೆ, ಯಾವುದೋ ಜಾತಿ ಬರ್ತಾನೆ, ಅವರು ಒಳಗೆ ಕರ್ಕೊಂಡು ಆಸರಿ ಕುಡಿಸ್ಬೇಕು, ತಪ್ಪಾಗ್ತದೆ. ಹಾಗಾಗಿ ದೇವರಿಗೆ ಮಾತ್ರ ಆಯಾ ಇಟ್ಟುಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದು ಮನೆಯ ಲಕ್ಷಣ ಅಲ್ಲ, ಮನೆಯೂ ಅಲ್ಲ, ಸ್ಮಶಾನ ಅದು. ಯಾಕೆ ಅಂತ ಕೇಳಿದರೆ ಅದು ಪ್ರಧಾನ ಭಾಗದ ಒಳಗೆ ದೇವರನ್ನು ಇಡಬೇಕು. ಅದು ಮನೆಯಲ್ಲಿ ಯಾರು ಬಂದರೂ ಅವರು ಜಾತಿ ರೀತಿ ಪ್ರಶ್ನೆಯೇ ಇಲ್ಲ ಅಲ್ಲಿ. ಅಲ್ಲ, ಆ ಮನೆ ವಾಸ್ತು ಅದನ್ನು ಶುದ್ಧಿ ಮಾಡ್ತಾನೆ. ಅವರನ್ನು ಆ ವಾಸ್ತುವಲ್ಲಿ 53 ದೇವತೆಗಳು ಇಡೀ ಮನೆಯಲ್ಲಿದೆ. ಪ್ರತ್ಯೇಕ ದೇವಸ್ಥಾನ ಮನೆಯಲ್ಲಿಲ್ಲ. ಯಾಕೆಂದರೆ ಪ್ರದಕ್ಷಿಣ ಮಾಡಲಿಕ್ಕೆ ಅಲ್ಲಿ ಗೋಡೆ ಇರ್ತದೆ. ಬ್ರಹ್ಮಾದಿ 53, ಹೌದು, ಬ್ರಹ್ಮಾದಿ 53 ದೇವತೆಗಳೇನಿದೆ ಅವೇ ದೇವತೆಗಳು ಮನೆಯಲ್ಲಿ. ಅದಕ್ಕೆ ಪ್ರತ್ಯೇಕ ಊರಿನಲ್ಲಿ ಒಂದು ಸ್ಥಳವನ್ನೇ ಪ್ರತ್ಯೇಕ ಮಾಡಿದರು. ಊರಿನ ಮೇಲ್ಭಾಗದಲ್ಲಿ, ಇಲ್ಲದಿದ್ದರೆ ಮಧ್ಯಭಾಗದಲ್ಲಿ, ಅಂತೂ ಕೆಳಭಾಗದಲ್ಲಿ ಆಗಬಾರ್ದು. ಇದು ದೇವಸ್ಥಾನದ ಕ್ರಮ. ಆಮೇಲೆ ನಮಸ್ಕಾರ.